ರವಿ ಇಲ್ಲದ 30 ದಿವಸ. ಈಗಾಗಲೇ ಹೇಳಿದ ಹಾಗೆ ದಕ್ಷ ಪ್ರಾಮಾಣಿಕ ಅಧಿಕಾರಿ ಡಿ.ಕೆ. ರವಿ ಸಾವನ್ನಪ್ಪಿ ಇವತ್ತಿಗೆ 30 ದಿವಸ ಆಗಿದೆ. ಆದರೆ ಆ ಸಾವಿಗೆ ಕಾರಣ ಮಾತ್ರ ಇನ್ನೂ ಹೊರಗೆ ಬಂದಿಲ್ಲ ಅಂತದ್ದು. ಕಾನೂನಾತ್ಮಕವಾಗಿ ಯಾವ ರೀತಿಯಾಗಿ ಈ ತನಿಖೆ ನಡೀತಾ ಇದೆ, ಅದು ಸಮಾಧಾನಕರವ ಅಥವಾ ಈಗಲಾದರೂ ಕಾರಣ ಗೊತ್ತಾಗಿದೆಯಾ, ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ಚರ್ಚೆಯಲ್ಲಿ ನಾವು ಮಾತನಾಡ್ತೀವಿ. ಚರ್ಚೆಯಲ್ಲಿ ನಮ್ಮೊಂದಿಗಿದ್ದಾರೆ ನಿವೃತ್ತ ACP ಲೋಕೇಶ್ವರ್ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಹಿರಿಯ ವಕೀಲರು ನ್ಯಾಯಾಂಗ ತಜ್ಞರು ಆದಂಥ MT ನಾಣಯ್ಯ ಅವರು ಕೂಡ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಿ.ಕೆ. ರವಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿ ಇಂದಿಗೆ 30 ದಿವಸ ಕಳೆದಿದೆ. ಕೋಲಾರದಲ್ಲಿ DC ಆಗಿದ್ದಂಥ ಡಿ.ಕೆ. ರವಿ ಕೆಲವರ ಪಾಲಿಗಂತೂ ಸಿಂಹ ಸ್ವರ್ಣವಾಗಿದ್ದರು. ಆದರೆ ರಾಜಕೀಯ ನಾಯಕರ ಒತ್ತಡದಿಂದಾಗಿ ಬೇರೆಡೆಗೆ ವರ್ಗಾವಣೆಗೊಂಡಿದ್ದರು. ವಾಣಿಜ್ಯ ಇಲಾಖೆಗೆ ವರ್ಗಾವಣೆಯಾಗಿದ್ದಂಥ ಡಿ.ಕೆ. ರವಿ ಅವರು ಭ್ರಷ್ಟರನ್ನು ಬೆಚ್ಚಿ ಬೀಳಿಸಿದರು. 4 ತಿಂಗಳಲ್ಲಿ 100 ಕೋಟಿಗಳಷ್ಟು ತೆರಿಗೆಯನ್ನು ಸಂಗ್ರಹಿಸಿದರು. ಆದರೆ ಮಾರ್ಚ್ 16ರಂದು ಡಿ.ಕೆ. ರವಿ ಕೋರಮಂಗಲದ ತಮ್ಮ ಅಪಾರ್ಟ್ಮೆಂಟ್ನಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದರು. ಇವರ ಸಾವಿನ ವಿಚಾರ ತಿಳಿಯುತ್ತಿದ್ದಂತೆ ರಾಜ್ಯದಾದ್ಯಂತ ಪ್ರತಿಭಟನೆ ನಡೆದು ಸ್ವಯಂ ಪ್ರೇರಿತವಾಗಿ ಜನರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದರು. ಇವರ ಸಾವು ಪ್ರಕರಣವನ್ನು ಹಲವಾರು ತಿರುವುಗಳನ್ನು ಈ ಸಾವಿನ ಪ್ರಕರಣ ಪಡೆದುಕೊಳ್ತು. ಬಳಿಕ CID ತನಿಖೆಯೂ ನಡೀತಾ ಇತ್ತು. ಆದರೆ ವಿರೋಧ ಪಕ್ಷಗಳು ಒತ್ತಾಯದಿಂದ ಮತ್ತು ಸಾರ್ವತ್ರಿಕವಾಗಿ ಕೇಳಿಬಂದ ಒತ್ತಾಯದಿಂದ ರಾಜ್ಯ ಸರ್ಕಾರ ರವಿ ಅವರ ಸಾವಿನ ಪ್ರಕರಣವನ್ನು CBIಗೆ ವಹಿಸಿತು. ಡಿ.ಕೆ. ರವಿ ಸಾವನ್ನಪ್ಪಿ 30 ದಿವಸ ಆಗಿದೆ. ಅವರ ಕುಟುಂಬ ವರ್ಗಕ್ಕೆ ಆ ನೋವು ಇವತ್ತಿಗೂ ಕೂಡ ಅಥವಾ ಯಾವತ್ತಿಗೂ ಕೂಡ ಕಾಡುವಂಥದ್ದೇ. ರವಿ ಅವರ ಮಾವ ಹನುಮಂತರಾಯಪ್ಪ ಅವರು ನಮ್ಮ ಪ್ರತಿನಿಧಿ ರವಿಯೊಂದಿಗೆ ಮಾತನಾಡಿದ ಒಂದು ಚಿಟ್ಚಾಟ್ ಇಲ್ಲಿದೆ ನೋಡಿ. ದಕ್ಷ ಪ್ರಾಮಾಣಿಕ ಅಧಿಕಾರಿ ಡಿ.ಕೆ. ರವಿ ನಮ್ಮನ್ನು ಅಗಲಿ ಇವತ್ತಿಗೆ 1 ತಿಂಗಳಾಗಿದೆ. ಈ ಸಂದರ್ಭದಲ್ಲಿ ಆ ಕುಟುಂಬ ಸಾಕಷ್ಟು ನೋವನ್ನು ಕೂಡ ಪಡ್ತಾ ಇದೆ. 1 ತಿಂಗಳ ಕಾಲ ಅವರು ಇಲ್ಲದ ಈ ಪ್ರಪಂಚನ ಆ ಕುಟುಂಬ ಊಹೆ ಮಾಡ್ಕೊಂಡು ಕೂಡ ಅಸಾಧ್ಯ. ಇಂಥ ಒಂದು ಸಂದರ್ಭದಲ್ಲಿ ಅವ್ರ ಮಾವ ಡಿ.ಕೆ. ರವಿಯವರ ಜೊತೆ ಸ್ನೇಹಿತರಂತೆ ಇದ್ದಂತಹ ಮಾವ ಹನುಮಂತಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ಹೇಳಿ ಸರ್, ಇವತ್ತಿಗೆ 1 ತಿಂಗಳಾಯಿತು, ಅವರ ನೆನಪು ಇಡೀ ಕರ್ನಾಟಕ ರಾಜ್ಯಕ್ಕೆ ಕಾಡ್ತಾ ಇದೆ ಸರ್. ಖಂಡಿತ ನಿಜ. ಇವತ್ತು 1 ತಿಂಗಳು, 16ನೇ ತಾರೀಕು, ಕಳೆದ ತಿಂಗಳು 16ನೇ ತಾರೀಕು ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಬಹುಶಃ ಈ 1 ತಿಂಗಳು ನನ್ನ ಕುಟುಂಬ, ನನ್ನ ಮಗಳು ರವಿಯವರ ಕುಟುಂಬ, ಅದರ ಜೊತೆಗೆ ಇಡೀ ರಾಜ್ಯದ ಜನತೆ ಅತ್ಯಂತ ನೋವನ್ನು ಅನುಭವಿಸಿದ್ದಾರೆ. ಅವೆಲ್ಲದರ ಹೊರತಾಗಿ ಅವ್ರು ಮಾಡಿದಂಥ ಕೆಲಸಗಳು, ಜನರ ಬಗ್ಗೆ ಇದ್ದಂಥ ಪ್ರೀತಿ ವಿಶ್ವಾಸಕ್ಕೆ, ಜನ ತೋರಿಸಿದಂಥ ಅವ್ರ ಪ್ರೀತಿ ವಿಶ್ವಾಸಕ್ಕೆ ಅರ್ಧ, ಆ ನೋವಿನಲ್ಲಿ ಅರ್ಧ ಭಾಗ ನೋಡಿ ಅದನ್ನು ಅವ್ರ ಜನರ ಪ್ರೀತಿ ವಿಶ್ವಾಸ ಅವ್ರ ಬಗ್ಗೆ ಇಟ್ಟಂಥ ನಂಬಿಕೆಯನ್ನು ಜನ ತೋರ್ಪಡಿಸಿದಾಗ ಅದನ್ನು ನೋಡಿ ನಾವು ಸಹ ಎಲ್ಲೋ ಕೊಂಚ ರಿಲೀಫ್ ಆದಂಗಾಗಿದೆ. ಆದರೂ ನಮ್ಮ ಕುಟುಂಬ, ನನ್ನ ಮಗಳು ರವಿಯವ್ರ ಕುಟುಂಬ ಅತ್ಯಂತ ದುಃಖದಲ್ಲಿದ್ದೇವೆ. ಅವರ ಇಲ್ಲ ಅಂತಕ್ಕಂಥದ್ದನ್ನು ಊಹೆ ಮಾಡ್ಕೊಳಕ್ಕೂ ಸಾಧ್ಯ ಆಗ್ತಾಯಿಲ್ಲ ನಮಗೆ. ಕ್ರಮೇಣ ಅದು ಹೊಂದ್ಕೊಂಡು ಹೋಗ್ಬೇಕಾಗ್ತದೆ. ವಿಧಿ ನಿಯಮ ಏನು ಮಾಡೋಕ್ಕಾಗೋದಿಲ್ಲ. ಕ್ರಮೇಣ ನಾವು ಹೊಂದ್ಕೊಂಡು ಹೋಗಲೇಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ಸರ್, ಸಾರ್ವಜನಿಕರ ಜೀವನದಲ್ಲಿದ್ದಂತಹ ಸಮಯಕ್ಕಿಂತ ನಿಮ್ಮ ಕುಟುಂಬದ ಟೈಮಲ್ಲಿ ಅವರು ತುಂಬ ಸ್ಪೆಂಡ್ ಮಾಡಿರೋ ಟೈಮ್ ಇದೆ ತಮ್ಮ ಜೀವಿತ ಅವಧಿಯಲ್ಲಿ. ಈ ಟೈಮಲ್ಲಿ ಮನೆಯಲ್ಲಿ ರವಿಯವರು ಯಾವ ರೀತಿ ಇತ್ತಿದ್ರು ಸರ್? ನನಗೆ ಅವ್ರ ಮನೆಯಲ್ಲಿ ನಾನು ಮಾವ, ಅವ್ರ ಅಳಿಯ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವೆಲ್ಲ ಒಂದು ರೀತಿ ಫ್ರೆಂಡ್ಸ್ ಥರ ಇದ್ವಿ. ನನ್ನ ಮಕ್ಕಳಿರ್ಬೋದು, ರವಿ ಇರ್ಬೋದು, ನಾನಿರ್ಬೋದು, ಸ್ನೇಹದ ಒಂದು ಸ್ನೇಹಿತನ ಥರನೇ ಇದ್ವಿ. ಅವರು ಅದೇ ರೀತಿ ಇದ್ದರು. ಬಹಳ ನಗ್ನಗ್ತಾ ಎಲ್ಲರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಬಹಳ ಸಾಮರಸ್ಯದಿಂದ ನಮ್ಮ ಕುಟುಂಬ ಇತ್ತು. ಸರ್, ಕೆಲವೊಂದು ವಿಷಯಗಳು ಡಿಸ್ಕಸ್ ಆದಾಗ ರವಿ ಮತ್ತು ನಿಮ್ಮ ಕುಟುಂಬಕ್ಕೆ ಒಂದಷ್ಟು ವೈರುಧ್ಯಗಳು ಉಂಟಾಗಿವೆ ಈ ಮಾರ್ಚ್ 16ರ ಇಂದಿನ ದಿನಗಳಂತೇಳಿ ಒಂದು ಮಾತು ಕೇಳಿ ಬರ್ತಿದೆ ಸರ್. ಕೆಲವರು ಸ್ವಹಿತಾಸಕ್ತಿಯನ್ನು ಗಮನದಲ್ಲಿಟ್ಕೊಂಡು ಲಾಭದ ದಂಧೆ ಮಾಡ್ಕೊಳೋದಕ್ಕೆ ಇಂಥ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿದ್ರು. ಯಾವುದೇ ಒಂದು ನಿರ್ದಿಷ್ಟವಾದ ಕಾರಣ ಇಲ್ಲದೆ, ಸಾಕ್ಷಿ ಇಲ್ಲದೆ, ನೋಡಿರೋರು ಇಲ್ಲದೆ, ಕೇವಲ ಲಾಭದ ದಂಧೆ ಮಾಡ್ಕೊಳೋದಕ್ಕೆ
ಯಾವುದೋ ಒಂದು ಸ್ವಾಯತ್ತಾಸಕ್ತಿಯನ್ನು ಸಾಧನೆ ಮಾಡ್ಕೋಬೇಕು, ಯಾರನ್ನೋ ರಕ್ಷಣೆ ಮಾಡ್ಕೋಬೇಕು ಅಂತ ಹೇಳಿ ಒಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸಿದಂಥ ಪ್ರಯತ್ನ ನಡೀತು. ಬಹುಶಃ ಅದರಲ್ಲಿ ಅವರು ಸಕ್ಸೀಡ್ ಆಗಲಿಲ್ಲ. ಅಂತ ಯಾವುದೇ ವೈರುಧ್ಯಗಳಾಗಲಿ ವೈಮನಸ್ಸಾಗಲಿ ನಮ್ಮ ಕುಟುಂಬಕ್ಕಾಗಲಿ ರವಿಯವ್ರ ಕುಟುಂಬದ ಜೊತೆ ಆಗಲಿ ನಮಗಾಗಲಿ ರವಿಯವ್ರಿಗಾಗಲಿ ಯಾರಿಗೂ ವೈಮನಸ್ಸು ಇರಲಿಲ್ಲ. ಎಲ್ಲರೂ ಭಾಳ ಅನ್ಯೋನ್ಯವಾಗಿದ್ವಿ. ಸರ್, ಡಿ ಕೆ ರವಿಯವರಂತಹ ಪ್ರಾಮಾಣಿಕ ವ್ಯಕ್ತಿಗೆ ಮಾವನಾಗಿರೋದು ತಮ್ಮ ಅದೃಷ್ಟ ಅಂತೇಳಿ ನನ್ನ ಭಾವನೆ. ಅವರ ಪರಿಚಯ ನಿಮಗೆ ಯಾವ ರೀತಿ ಆಯಿತು? ಅವ್ರನ್ನ ನಮ್ಮ ಮನೆಗೆ ಅಳಿನಾಗಿ ಬರಬೇಕು ಅನ್ನೋ ಒಂದು ಭಾವನೆ ನಿಮ್ಗೆ ಯಾವ ರೀತಿ ಮೂಡಾಯಿತು? ನೋಡಿ, ನನಗೆ ನನ್ನ ಸ್ನೇಹಿತರೊಬ್ಬರು ಒಬ್ಬ ಹುಡುಗ AS ಹುಡುಗ ಇದ್ದಾನೆ, ಭಾಳ ಹಿಂದುಳಿದ ಪ್ರದೇಶದಿಂದ ಬಂದಿರತಕ್ಕಂಥವ್ರು, ಭಾಳ ಸಂಪ್ರದಾಯಸ್ಥ ಕುಟುಂಬದ ಒಬ್ಬ ಹುಡುಗ ಇದ್ದಾನೆ, AS ಮಾಡಿದ್ದಾನೆ ಅಂತ ಹೇಳಿದ್ರು. ನಾನು ಯಾವುದೇ ಯೋಚನೆಯನ್ನು ಮಾಡದೆ ಒಬ್ಬ ಹುಡುಗ AS ಭಾಳ ಸಂಪ್ರದಾಯಸ್ಥ ಕುಟುಂಬದಿಂದ ಹಿಂದುಳಿದ ಪ್ರದೇಶದಿಂದ ಬಂದಂಥ ಹುಡುಗ ಅಂತೇಳಿ ಏನು ಇದು ಮಾಡ್ದಾನೆ ಒಪ್ಕೊಂಡೆ. ಬಂದರು, ನಮ್ಮ ಸಂಪ್ರದಾಯದ ಪ್ರಕಾರ ಬಂದರು, ಅವರು ನೋಡಿದ್ರು ನಮ್ಮ ಮನೆನ, ನಾವು ಅವ್ರ ಮನೆ ನೋಡಿದ್ವಿ, ಎಲ್ಲ ಪರಿಚಯ ಆಯಿತು. ಯಾವುದೇ ಒಂದು ಅಡಚಣೆ ಇಲ್ಲದೆ ಮದುವೆ ಕಾರ್ಯ ನಡೀತು. ಸೊ ನಮ್ಮ ಸ್ನೇಹಿತರ ಮುಖಾಂತರ ಅವರು ನಮ್ಮ ಮನೆಗೆ ಬಂದು ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ನೋಡಿದ್ದು, ಪರಿಚಯ ಆಗಿದ್ದು. ಎಷ್ಟು ವರ್ಷ ಆಯ್ತು ಸರ್ ಮದುವೆ? ಎಸ್, ಈ ರೀತಿಯಾಗಿ ಹಲವಾರು ಅನುಮಾನಗಳನ್ನು ಈ ಸಾವು ಹುಟ್ಟು ಹಾಕಿತ್ತು. ಆದರೆ ಕೊನೆಗೂ ಕೂಡ ಅವರ ಸಾವಿನ ರಹಸ್ಯ ಇದುವರೆಗೂ ಕೂಡ ಬಗೆಹರಿದಿಲ್ಲ. 30 ದಿವಸಗಳು ಕಳೆದಿವೆ. ಒಬ್ಬ ದಕ್ಷ ಅಧಿಕಾರಿ ಸಾವನ್ನಪ್ಪಿ. ಆದರೆ ಸಾರ್ವತ್ರಿಕವಾಗಿ ಇರುವಂತಹ ಅಭಿಪ್ರಾಯ ಏನಾಯಿತು ರವಿ ಅವರ ಪ್ರಕರಣ ಎನ್ನುವಂಥದ್ದು. ಈ ಕುರಿತಾಗಿ ನಮ್ಮೊಂದಿಗೆ ಚರ್ಚೆಗೆ ಕೂಡ್ಕೊಂಡಿದ್ದಾರೆ JDS ಮುಖಂಡ ಮಹೇಂದ್ರ ಅವರು ಕೂಡ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಕೂಡ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. DK ರವಿ ಅವರ ಸಾವಿನ ಪ್ರಕರಣ ಇವತ್ತಿಗೆ 30 ದಿವಸ, ಅಂದರೆ 1 ತಿಂಗಳು ಸಂಭವಿಸಿದೆ. ಕುಮಾರಸ್ವಾಮಿ ಅವರೇ, ಈ ಸಾವಿನ ಪ್ರಕರಣದ ತನಿಖೆ ನಿಮಗೆ ಬಂದ ಮಾಹಿತಿಯ ಪ್ರಕಾರ ಯಾವ ಹಂತದಲ್ಲಿದೆ? ಹಲೋ ಕುಮಾರಸ್ವಾಮಿ ಅವರೇ, ಕೇಳಿಸ್ತಾ ಇದೆಯಲ್ವಾ? ಕೇಳ್ತಾ ಇದೆ. Yes. ಇದು ಈ ತನಿಖೆಯ ವಿಷಯದಲ್ಲಿ ಹಾ, ಈಗೇನು ರವಿ ಅವರ ಅಸಹಜ ಸಾವಿನ ಒಂದು ಘಟನೆ ನಡೆದು 30 ದಿನಗಳೇನಾಗಿದೆ. ಬಹುಶಃ ನಿನ್ನೆ ದಿನ ಇಲ್ಲ ಮೊನ್ನೆ ದಿನ ತಿಂಗಳ ತಿಥಿಯನ್ನು ಮಾಡಿದ್ದಾರೆ. ಕೆಲವು ಕೋಲಾರದಿಂದ 2 ವೀಲರ್ ದ್ವಿಚಕ್ರ ವಾಹನಗಳಲ್ಲಿ ಹೋಗಿ ಸಾವಿರಾರು ಜನ. ಆದರೆ ಈ ಸರ್ಕಾರ ಈ ಪ್ರಕರಣ ರವಿ ಅವರ ನಿಧನದ ಸುದ್ದಿ ಬಂದ ಕ್ಷಣದಿಂದಲೇ ಹಲವಾರು ರೀತಿಯ ಸಂಶಯಗಳ ಮತ್ತು ಅನುಮಾನದ ಹುತ್ತವನ್ನು ಬೆಳೆಸಿದ್ದಾರೆ. ರಾಜ್ಯದ ಜನತೆಯಲ್ಲಿ ಇಂಥ ಒಂದು ಸರ್ಕಾರದ ನಡವಳಿಕೆಯ ಬಗ್ಗೆ ಇಂದು ಸಂಶಯಗಳು ಇದೆ, ಆಕ್ರೋಶನೂ ಇದೆ ಸರ್ಕಾರದ ಬಗ್ಗೆ. ತಾವು ಹೇಳಿದಂಥ ರೀತಿಯಲ್ಲಿ 1 ತಿಂಗಳ ಸಮಯ ಇವತ್ತು ನಾವು ಕಳೆದಿದ್ರು. ಈ ಒಂದು ಪ್ರಕರಣದಲ್ಲಿ ರಾಜ್ಯದ ಜನತೆಗೆ ಒಂದು ಸ್ಪಷ್ಟವಾದಂಥ ಸಹಜ ಘಟನೆ ಏನು ಅಂತಕ್ಕಂಥ ಒಂದು ಮಾಹಿತಿಗಳು ದೊರಕಲಿಲ್ಲ. ಆದರೆ ಸರ್ಕಾರದಿಂದ ಹಲವಾರು ರೀತಿಯ ತನಿಖೆ ಹಂತದ ವರದಿಗಳು ಅಂತೇಳಿ ಸೋರಿಕೆ ಮಾಡಿದಂಥದ್ದೇನಿದೆ, ಆ ಸೋರಿಕೆಯ ಹಿನ್ನೆಲೆಯಲ್ಲಿ ರವಿ ಅವರ ಒಂದು ವೈಯಕ್ತಿಕವಾದಂಥ ಅವರ ನಡವಳಿಕೆಯನ್ನೇ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಸರ್ಕಾರ ಚರ್ಚೆಗೆ ಗ್ರಾಸವಾದರು ಕೆಲವು ಸೋರಿಕೆ ಮಾಡಿದ್ರಿಂದ. ಇವತ್ತು ಕೊನೆಗೆ ರಾಜ್ಯದ ಜನತೆಯ ಆಕ್ರೋಶವನ್ನ ಈ ಸರ್ಕಾರ ಎದುರಿಸಲಿಕ್ಕೆ ಸಾಧ್ಯ ಆಗದೆ ಅಂತಿಮವಾಗಿ CBIಗೆ ಕೊಡ್ತಕ್ಕಂಥ ಘೋಷಣೆ ನಮ್ಮ ಮುಖ್ಯಮಂತ್ರಿಗಳು ಪ್ರಕಟ ಮಾಡಿದ್ರು. ಅದಾದ ಒಂದು 10-12 ದಿನಗಳು 3 ತಿಂಗಳಲ್ಲಿ ವರದಿ ಕೊಡಬೇಕು ಅಂತೇಳಿ ಕಂಡೀಷನ್ ಹಾಕಿದ್ದಾರೆ. ಆ ರೀತಿ ಕಂಡೀಷನ್ಗಳ ಷರತ್ತುಗಳನ್ನು ವಿಧಿಸಬಾರದು, ಬೇರೆ ಒಂದು ನಿಮ್ಮ ಒಂದು ಪ್ರಸ್ತಾವನೆ ಕಳಿಸಿ ಅಂತೇಳಿ CBI ಕೇಳಿದ್ದಾರೆ ಅಂತೇಳಿ ಅದೊಂದು ಘಟನೆ ನಡೀತು. ಹೌದು. ಅದರ ಮೇಲೆ ಮತ್ತೆ ಇನ್ನೊಂದು ಲೆಟರ್ ಕಳಿಸಿದ್ದಾರೆ. ಆದರೆ ನನಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಈ ಕ್ಷಣದವರೆಗೆ ಸರ್ಕಾರ ಯಾವುದೇ ರೀತಿಯ ರವಿ ಅವರ ಅಸಹಜ ಸಾವಿಗೆ ಸಂಬಂಧಪಟ್ಟಂತ
ಯಾವುದೇ ದಾಖಲೆಗಳನ್ನು CBIಗೆ ಹ್ಯಾಂಡ್ ಓವರ್ ಮಾಡಿಲ್ಲ. ಯಾವ ಕಾರಣಕ್ಕೆ ಈ ಸರ್ಕಾರ ಈ ರೀತಿ ಈ ಒಂದು ಪ್ರಕರಣವನ್ನು ಅತ್ಯಂತ ಲಘುವಾಗಿ ಪರಿಗಣಿಸಿಕೊಂಡಿದ್ದಾರೆ? CBI ತನಿಖೆಗೆ ಆದೇಶ ಮಾಡಿದ ನಂತರ ಇದಕ್ಕೆ ಸಂಬಂಧಪಟ್ಟಂತ ಕಡತಗಳು ಈ ರಾಜ್ಯ ಸರ್ಕಾರ ಏನು ಇಟ್ಕೊಂಡಿದ್ದಾರೆ ಇದು ಎಲ್ಲವನ್ನ CBIಗೆ ಹ್ಯಾಂಡ್ ಓವರ್ ಮಾಡಬೇಕು. ಕುಮಾರಸ್ವಾಮಿ ಅವರು ಇಲ್ಲಿ ಉದ್ಭವ ಆಗುವಂತ ಇನ್ನೊಂದು ಪ್ರಶ್ನೆ ಅಂದ್ರೆ ಇಲ್ಲಿ ಉದ್ಭವ ಆಗುವಂತದ್ದು ಈ ಸಂಬಂಧವಾಗಿ CBI ಕಾರ್ಯಪ್ರವೃತ್ತವಾಗಿದೆಯಾ? ಒಂದೊಮ್ಮೆ CBI ಆ ಡಾಕ್ಯುಮೆಂಟ್ ಗಳನ್ನ ಕೇಳಿದ್ಯಾ, ಕೇಳಿಯೂ ಕೊಟ್ಟಿಲ್ವಾ? ಈ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಇಲ್ಲ, ಈಗಾಗಲೇ CBIನ ಕಚೇರಿಯಿಂದ ಷರತ್ತುಗಳನ್ನ ವಿಧಿಸಬಾರದು, ನಮಗೆ ಮುಕ್ತವಾದ ತನಿಖೆ ನಡೆಸಲಿಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಅವರು ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಆ ಒಂದು ಪತ್ರ ಬರೆದ ನಂತರ ಬಹುಶಃ ಸರ್ಕಾರ ಅದರ ಹಿನ್ನೆಲೆಯಲ್ಲಿ ಈ ಒಂದು ತನಿಖೆಗೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಕಡತಗಳನ್ನ ಈ ಸರ್ಕಾರ ಏನು ಇಟ್ಕೊಂಡಿದ್ದಾರೆ ಅದೆಲ್ಲವನ್ನ ಅವ್ರಿಗೆ ವರ್ಗಾವಣೆ ಮಾಡಬೇಕಲ್ಲ. ವರ್ಗಾವಣೆ ಮಾಡಬೇಕಾದದ್ದು ರಾಜ್ಯ ಸರ್ಕಾರದ ಕರ್ತವ್ಯ ಇದು. ಇಲ್ಲಿ CBI ಕೇಳಿದ್ದಾರೋ ಕೇಳಲಿಲ್ವೋ ಅಂತಕ್ಕಂಥದ್ದು ನಂತರ ಇವೆಲ್ಲ ಪ್ರಶ್ನೆ ಬರೋದು. ಅವರಿಗೆ ತನಿಖಾ ಒಂದು ವರ್ಗಾವಣೆ ಮಾಡಿದ ಮೇಲೆ ನಿಮ್ಮ ಪ್ರಕಾರ ಸರ್ಕಾರ ಇಲ್ಲಿ ವಿಳಂಬ ಧೋರಣೆಯನ್ನು ಯಾಕೆ ಅನುಸರಿಸ್ತಾ ಇದೆ ಎನ್ನುವಂಥದ್ದು ಈ ಸರ್ಕಾರಕ್ಕೆ ಇದರಿಂದ ಏನ್ ಲಾಭ? ಅದೇ ಇವತ್ತು ಸಂಶಯಗಳು ಸಾರ್ವಜನಿಕರವಾಗಿ ಮೂಡಿರೋದು. ನಿಮಗಿರುವ ಸಂಶಯ ನಡವಳಿಕೆಗಳೇನಿದೆ ಇಲ್ಲ, ನನಗೆ ಸಂಶಯದ ಪ್ರಶ್ನೆ ಇಲ್ಲೇನಿಲ್ಲ. ನನ್ನ ವೈಯಕ್ತಿಕವಾದಂತ ಸಂಶಯ ಪಡೋದೇನಿಲ್ಲ. ಆದ್ರೆ ಒಂದು ಜನತೆಯ ಆದೇಶದ ಮೇಲೆ ಆಯ್ಕೆ ಆಗಿರತಕ್ಕಂಥ ಸರ್ಕಾರಕ್ಕೆ ಜನಾದೇಶದ ಈ ಒಂದು ಸರ್ಕಾರ ಜನತೆಯ ಅಭಿಪ್ರಾಯಕ್ಕೆ ಮಣಿಬೇಕು, ಜನತೆಯ ಅಭಿಪ್ರಾಯಕ್ಕೆ ಗೌರವ ಕೊಡಬೇಕು. ಇವತ್ತು ರಾಜ್ಯದ ಉದ್ದಗಲಕ್ಕೂ ಒಂದು ಸಂಶಯದ ಹುತ್ತ ಇವರೇ ಏನು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಇದರಿಂದ ಈ ಒಂದು ಅಗ್ನಿ ಪರೀಕ್ಷೆಯಿಂದ ಹೊರಗೆ ಬರಲಿಕ್ಕೆ ಸರ್ಕಾರ ನಿಜಕ್ಕೂ ಯಾವುದೇ ತಪ್ಪುಗಳು ಮಾಡಿಲ್ಲ. ರವಿ ಅವರ ಸಾವು ಅದು ಕೊಲೆ ಅಲ್ಲ ಅಂತಕ್ಕಂಥದ್ದು ಇವರಲ್ಲಿ ಸ್ಪಷ್ಟವಾದ ಮಾಹಿತಿ ಇದ್ರೆ ಯಾತಕ್ಕೆ ಸರ್ಕಾರ ಈ ಒಂದು ಪ್ರಕರಣವನ್ನ ಇಷ್ಟೊಂದು ವಿಳಂಬ ನೀತಿಯಿಂದ ಇದನ್ನ ಕಾಲಹರಣ ಮಾಡ್ತಾ ಇದ್ದಾರೆ? ಎಸ್ ಕುಮಾರಸ್ವಾಮಿ ಅವರು ಈ ವಿಚಾರವಾಗಿ ನಿಮ್ಮೊಂದಿಗೆ ನಾನು ಚರ್ಚೆಯನ್ನ ಮಾಡ್ತೇನೆ ಮತ್ತು ನಮ್ಮ ಸ್ಟುಡಿಯೋದಲ್ಲಿ ಕೂಡ ತಜ್ಞರಿದ್ದಾರೆ, ಅವರೊಂದಿಗೂ ಕೂಡ ಒಂದು ಚರ್ಚೆಯನ್ನ ಮಾಡೋಣ. ಒಂದು ಪುಟ್ಟ ಬ್ರೇಕ್ ನಂತರ ಮತ್ತೆ ನಿಮ್ಮನ್ನು ನಾನು ಸಂಪರ್ಕ ಮಾಡ್ತೇನೆ. ಈಗಾಗಲೇ ಕುಮಾರಸ್ವಾಮಿ ಅವರು ಹೇಳಿರುವ ಹಾಗೆ ಈ ಒಂದು ಸಾವಿನ ಪ್ರಕರಣಕ್ಕೆ CBIಗೆ ತಕ್ಕದಾದಂತಹ ಒಂದು ಸಹಕಾರವನ್ನ ರಾಜ್ಯ ಸರ್ಕಾರ ಕೊಡ್ತಿದೆಯಾ, ಕೊಡ್ತಿಲ್ಲ ಅಂದ್ರೆ ಸಾರ್ವತ್ರಿಕವಾಗಿ ಮೂಡಿರುವಂತಹ ಅನುಮಾನಗಳು ಎಂಥದ್ದು ಮತ್ತು ಕಾನೂನಾತ್ಮಕವಾದಂತಹ ಕ್ರಿಯೆಗಳು ಈ ವಿಚಾರದಲ್ಲಿ ಹೇಗಿರುತ್ತೆ, ಇವೆಲ್ಲದರ ಬಗ್ಗೆ ಚರ್ಚೆ ಮುಂದುವರಿಸ್ತೀವಿ ಪುಟ್ಟ ಬ್ರೇಕ್ ನಂತರ.